ರಿಪಬ್ಲಿಕ್ ಕನ್ನಡ ಪ್ರತಿ ಸಲ ಹೇಳ್ತಾ ಇರುತ್ತೆ, ನಮ್ಮ ಧ್ವನಿ ಅದು ನಿಮ್ಮ ಧ್ವನಿ. ಕಟ್ಟ ಕಡೆಯ ಬಡವರ, ಶಕ್ತಿಹೀನರ, ದೀನದಲಿತರ, ಧ್ವನಿ ಇಲ್ಲದವರ ಧ್ವನಿ. ಇವತ್ತಿನ ಸೂಪರ್ 3ಯಲ್ಲಿ ಅದನ್ನು ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ವಿ. 4 ವರ್ಷದಿಂದ CM ತವರು ಕ್ಷೇತ್ರದಲ್ಲಿ ಆ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದರು. CM ಹೇಳಿದರು, ಮುಖಂಡರು ಡೋಂಟ್ ಕೇರ್, ಯಾವನು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಯ ದೊಡ್ಡ ದೊಡ್ಡ ದೊಣ್ಣೆ ನಾಯಕರು, ಯಾರಾದರೂ ಸಹಾಯಕ್ಕೆ ಬಂದರೆ 5,000 ಫೈನು, ಪಾಪ ಇವ್ರ ಮೇಲೆ 15,000 ಫೈನ್ ಹಾಕಿದ್ದಾರೆ. ನಮ್ಮ ಹತ್ರ ಇಲ್ಲ ಸರ್ ಕೊಡೋಕ್ಕೆ ಅಂತಂದರೆ ಬಹಿಷ್ಕಾರ. ಯಾವಾಗ ಸೂಪರ್ 3 ಎಂಟ್ರಿ ಆಯಿತೋ ಸಂಬಂಧಪಟ್ಟವರನ್ನು ಯಾವ ಥರ ಕೇಳಿದ್ವಿ ಪ್ರಶ್ನೆ. 4 ವರ್ಷದಲ್ಲಿ ಆಗದ್ದು 12 ಗಂಟೆಯಲ್ಲಿ ಆಗೋಯ್ತು. ಏನು ಸುಮ್ಮನೆ ಬಿಡ್ತಾ ಇದ್ದೀವಿ ಅಂತ ಅಂದ್ಕೋಬೇಡಿ, ಈ ಸ್ಟೋರಿ ನೋಡಿ. ಸಿಎಂ ಕ್ಷೇತ್ರದಲ್ಲಿಯೇ ಸಾಮಾಜಿಕ ಬಹಿಷ್ಕಾರ. 4 ವರ್ಷದಿಂದ ಕುಟುಂಬಕ್ಕೆ ಹಾಕಿದ್ರು ಬಹಿಷ್ಕಾರ. ಎಸ್, ಮೈಸೂರು ಜಿಲ್ಲೆಯ ವರುಣ ಹೋಬಳಿಯ ಶ್ರೀನಿವಾಸಪುರದ ಸುರೇಶ್ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ರು. ಕ್ಷುಲ್ಲಕ ಕಾರಣಕ್ಕೆ ಒಂದೇ ಸಮುದಾಯದ ಇಬ್ಬರ ನಡುವೆ ಜಗಳ ಆಗಿತ್ತು. ಆಗ ಊರಿನ ಕೆಲ ಮುಖಂಡರು ದಂಡ ವಿಧಿಸಿದ್ರು. ಆಗ ಸುರೇಶ್ ನನ್ನದು ತಪ್ಪಿಲ್ಲ, ನಾನು ದಂಡ ಕಟ್ಟಲ್ಲ ಅಂತ ಹೇಳಿದ್ದಕ್ಕೆ ಶಿಕ್ಷೆ ಕೊಟ್ಟಿದ್ರು. ಈ ಬಗ್ಗೆ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಮಾಡಿದ್ವಿ. ಕುಲಕ್ಕೆ ಸೇರಿಸಲ್ಲ ಅಂತ ಬಹಿಷ್ಕಾರ ಹಾಕೋದಕ್ಕೆ ಇವನು ಯಾರು ಬಹಿಷ್ಕಾರಕ್ಕೆ ಈಗ ಫಸ್ಟ್ ಆಫ್ ಆಲ್ ಬಹಿಷ್ಕಾರ ಹೆಂಗ್ರಿ ಹಾಕ್ತೀರಿ ನೀವು ಯಾರು ಕುಲಕ್ಕೆ? ನೀನು ಯಾವ ಕುಲವಯ್ಯ? ನೀನು ನಮ್ಮ ಕುಲಕ್ಕೆ ಸೇರಿಸಲ್ಲ ಅಂತ ಹೇಳಕ್ಕೆ ನೀನು ಯಾರಯ್ಯ? 15,000 ಕಟ್ಟಕ್ಕಾಗ್ತಿಲ್ಲ, ಕಷ್ಟ ಇದೆ, ಆಯ್ತಪ್ಪ, ನಿಮಗೊಂದು ಅರ್ಥ. ಆಮೇಲೆ 25,000 15,000 ನೀವು ಅದೆಲ್ಲ ಮಾಡೋಕ್ಕಾಗತ್ತೆ ನಿಮಗೆ? ಹಾಗೆ ನಿಮಗೆ ದಂಡ ಕಟ್ಟಿಸ್ಕೋಬೇಕಿದ್ರೆ 1,000 ರೂಪಾಯಿ ಮತ್ತು 500 ರೂಪಾಯಿ ಕಟ್ಟಿಸ್ಬೇಕಾಗಿತ್ತು. ನಾವು ಮಾಡ್ತಾ ಇದ್ವಿ ಏನಾದರೂ. ಈಗಲೂ ನಮಗೇನು ಕಷ್ಟ ಅಲ್ಲ 15,000 ಕಟ್ಟಿಸ್ಕೊಡೋದಕ್ಕೆ, ಬಟ್ ಅದಲ್ಲ, ಅದು ತಪ್ಪದು. ಗ್ರಾಮಕ್ಕೆ ದೌಡಾಯಿಸಿದ ಅಧಿಕಾರಿಗಳ ಟೀಮ್. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ತಹಶೀಲ್ದಾರ್ ಮಹೇಶ್ ಅಂಡ್ ಪೊಲೀಸ್ ಟೀಮ್ ಎಂಟ್ರಿ ಕೊಡ್ತು. ಬಹಿಷ್ಕಾರಕ್ಕೆ ತುತ್ತಾದ ಸುರೇಶ್ ಕುಟುಂಬವನ್ನ ಕರೆಸಿ ಮಾಹಿತಿ ಪಡೆದುಕೊಂಡ್ರು. ನಂತರ ಗ್ರಾಮದ ಮುಖಂಡರು ಹಾಗೂ ಜನರನ್ನ ಸೇರಿಸಿ ಸಮುದಾಯ ಭವನದಲ್ಲಿ ಸಂಧಾನ ಸಭೆ ನಡೆಸಲಾಯಿತು. ಇದೀಗ ಸಂಧಾನ ಸಭೆ ಯಶಸ್ಸು ಕಂಡಿದೆ. ಇದನ್ನ ಬಹಿಷ್ಕಾರ ಅಲ್ಲದೆ ಇದು ಅವರೇ ಊರಿನ ಗ್ರಾಮದಿಂದ ಹೊರಗುಳಿದು ಅವ್ರ ಮೇಲೆ ಜನ ಆರೋಪ ಮಾಡ್ತಾ ಇರೋದನ್ನ ಕಂಡು ಬಂದಿರೋ ಹಿನ್ನೆಲೆಯಲ್ಲಿ ಇವತ್ತು ಇದನ್ನ ಬಹಿಷ್ಕಾರ ಅಲ್ಲ ಅಂತ ಒಂದು ತೀರ್ಮಾನ ಮಾಡಿದ್ವಿ. ಆಮೇಲೆ ಏನು ದೂರದಾರರು ಹೇಳಿದ್ರು ಹಬ್ಬಕ್ಕೆ ಸೇರಿಸ್ಕೊಂಡು ಮಾಡ್ತಾ ಇಲ್ಲ ಅಂತ, ಅದನ್ನ ಎಲ್ಲರೂ ಕೂಡ ಸೇರಿ ಗ್ರಾಮದ ಮುಖಂಡರು ಸೇರಿ ಮಾಡಬೇಕು ಅಂತ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಹಬ್ಬ ಬರ್ತದೆ ಮುಂದಿನ ತಿಂಗಳಲ್ಲಿ, ಅದನ್ನ ಎಲ್ಲರೂ ಸೇರಿ ಊರೆಲ್ಲ ಸೇರಿ ಒಟ್ಟಾರೆ ಸೇರಿ ಮಾಡಲಿಕ್ಕೆ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಒಟ್ನಲ್ಲಿ ಏನೇ ಇರ್ಲಿ, ಯಾರಿಗೂ ಬಹಿಷ್ಕಾರ ಹಾಕೋ ಹಕ್ಕಿಲ್ಲ. ಬಹಿಷ್ಕಾರ ಹಾಕೋರಿಗೆ ನಮ್ಮದೊಂದು ಧಿಕ್ಕಾರ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ರಿಪಬ್ಲಿಕ್ ಕನ್ನಡ ಪ್ರತಿ ಸಲ ಹೇಳ್ತಾ ಇರುತ್ತೆ, ನಮ್ಮ ಧ್ವನಿ ಅದು ನಿಮ್ಮ ಧ್ವನಿ. ಕಟ್ಟ ಕಡೆಯ ಬಡವರ, ಶಕ್ತಿಹೀನರ, ದೀನದಲಿತರ, ಧ್ವನಿ ಇಲ್ಲದವರ ಧ್ವನಿ. ಇವತ್ತಿನ ಸೂಪರ್ 3ಯಲ್ಲಿ ಅದನ್ನು ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ವಿ. 4 ವರ್ಷದಿಂದ CM ತವರು ಕ್ಷೇತ್ರದಲ್ಲಿ ಆ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದರು. CM ಹೇಳಿದರು, ಮುಖಂಡರು ಡೋಂಟ್ ಕೇರ್, ಯಾವನು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಯ ದೊಡ್ಡ ದೊಡ್ಡ ದೊಣ್ಣೆ ನಾಯಕರು, ಯಾರಾದರೂ ಸಹಾಯಕ್ಕೆ ಬಂದರೆ 5,000 ಫೈನು, ಪಾಪ ಇವ್ರ ಮೇಲೆ 15,000 ಫೈನ್ ಹಾಕಿದ್ದಾರೆ. ನಮ್ಮ ಹತ್ರ ಇಲ್ಲ ಸರ್ ಕೊಡೋಕ್ಕೆ ಅಂತಂದರೆ ಬಹಿಷ್ಕಾರ. ಯಾವಾಗ ಸೂಪರ್ 3 ಎಂಟ್ರಿ ಆಯಿತೋ ಸಂಬಂಧಪಟ್ಟವರನ್ನು ಯಾವ ಥರ ಕೇಳಿದ್ವಿ ಪ್ರಶ್ನೆ. 4 ವರ್ಷದಲ್ಲಿ ಆಗದ್ದು 12 ಗಂಟೆಯಲ್ಲಿ ಆಗೋಯ್ತು. ಏನು ಸುಮ್ಮನೆ ಬಿಡ್ತಾ ಇದ್ದೀವಿ ಅಂತ ಅಂದ್ಕೋಬೇಡಿ, ಈ ಸ್ಟೋರಿ ನೋಡಿ. ಸಿಎಂ ಕ್ಷೇತ್ರದಲ್ಲಿಯೇ ಸಾಮಾಜಿಕ ಬಹಿಷ್ಕಾರ. 4 ವರ್ಷದಿಂದ ಕುಟುಂಬಕ್ಕೆ ಹಾಕಿದ್ರು ಬಹಿಷ್ಕಾರ. ಎಸ್, ಮೈಸೂರು ಜಿಲ್ಲೆಯ ವರುಣ ಹೋಬಳಿಯ ಶ್ರೀನಿವಾಸಪುರದ ಸುರೇಶ್ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ರು.
ಕ್ಷುಲ್ಲಕ ಕಾರಣಕ್ಕೆ ಒಂದೇ ಸಮುದಾಯದ ಇಬ್ಬರ ನಡುವೆ ಜಗಳ ಆಗಿತ್ತು. ಆಗ ಊರಿನ ಕೆಲ ಮುಖಂಡರು ದಂಡ ವಿಧಿಸಿದ್ರು. ಆಗ ಸುರೇಶ್ ನನ್ನದು ತಪ್ಪಿಲ್ಲ, ನಾನು ದಂಡ ಕಟ್ಟಲ್ಲ ಅಂತ ಹೇಳಿದ್ದಕ್ಕೆ ಶಿಕ್ಷೆ ಕೊಟ್ಟಿದ್ರು. ಈ ಬಗ್ಗೆ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಮಾಡಿದ್ವಿ. ಕುಲಕ್ಕೆ ಸೇರಿಸಲ್ಲ ಅಂತ ಬಹಿಷ್ಕಾರ ಹಾಕೋದಕ್ಕೆ ಇವನು ಯಾರು ಬಹಿಷ್ಕಾರಕ್ಕೆ ಈಗ ಫಸ್ಟ್ ಆಫ್ ಆಲ್ ಬಹಿಷ್ಕಾರ ಹೆಂಗ್ರಿ ಹಾಕ್ತೀರಿ ನೀವು ಯಾರು ಕುಲಕ್ಕೆ? ನೀನು ಯಾವ ಕುಲವಯ್ಯ? ನೀನು ನಮ್ಮ ಕುಲಕ್ಕೆ ಸೇರಿಸಲ್ಲ ಅಂತ ಹೇಳಕ್ಕೆ ನೀನು ಯಾರಯ್ಯ? 15,000 ಕಟ್ಟಕ್ಕಾಗ್ತಿಲ್ಲ, ಕಷ್ಟ ಇದೆ, ಆಯ್ತಪ್ಪ, ನಿಮಗೊಂದು ಅರ್ಥ. ಆಮೇಲೆ 25,000 15,000 ನೀವು ಅದೆಲ್ಲ ಮಾಡೋಕ್ಕಾಗತ್ತೆ ನಿಮಗೆ? ಹಾಗೆ ನಿಮಗೆ ದಂಡ ಕಟ್ಟಿಸ್ಕೊಬೇಕಿದ್ರೆ 1,000 ರೂಪಾಯಿ ಮತ್ತು 500 ರೂಪಾಯಿ ಕಟ್ಟಿಸ್ಬೇಕಾಗಿತ್ತು. ನಾವು ಮಾಡ್ತಾ ಇದ್ವಿ ಏನಾದರೂ. ಈಗಲೂ ನಮಗೇನು ಕಷ್ಟ ಅಲ್ಲ 15,000 ಕಟ್ಟಿಸ್ಕೊಡೋದಕ್ಕೆ, ಬಟ್ ಅದಲ್ಲ, ಅದು ತಪ್ಪದು. ಗ್ರಾಮಕ್ಕೆ ದೌಡಾಯಿಸಿದ ಅಧಿಕಾರಿಗಳ ಟೀಮ್. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ತಹಶೀಲ್ದಾರ್ ಮಹೇಶ್ ಅಂಡ್ ಪೊಲೀಸ್ ಟೀಮ್ ಎಂಟ್ರಿ ಕೊಡ್ತು. ಬಹಿಷ್ಕಾರಕ್ಕೆ ತುತ್ತಾದ ಸುರೇಶ್ ಕುಟುಂಬವನ್ನ ಕರೆಸಿ ಮಾಹಿತಿ ಪಡೆದುಕೊಂಡ್ರು. ನಂತರ ಗ್ರಾಮದ ಮುಖಂಡರು ಹಾಗೂ ಜನರನ್ನ ಸೇರಿಸಿ ಸಮುದಾಯ ಭವನದಲ್ಲಿ ಸಂಧಾನ ಸಭೆ ನಡೆಸಲಾಯಿತು. ಇದೀಗ ಸಂಧಾನ ಸಭೆ ಯಶಸ್ಸು ಕಂಡಿದೆ. ಇದನ್ನ ಬಹಿಷ್ಕಾರ ಅಲ್ಲದೆ ಇದು ಅವರೇ ಊರಿನ ಗ್ರಾಮದಿಂದ ಹೊರಗುಳಿದು ಅವ್ರ ಮೇಲೆ ಜನ ಆರೋಪ ಮಾಡ್ತಾ ಇರೋದನ್ನ ಕಂಡು ಬಂದಿರೋ ಹಿನ್ನೆಲೆಯಲ್ಲಿ ಇವತ್ತು ಇದನ್ನ ಬಹಿಷ್ಕಾರ ಅಲ್ಲ ಅಂತ ಒಂದು ತೀರ್ಮಾನ ಮಾಡಿದ್ವಿ. ಆಮೇಲೆ ಏನು ದೂರದಾರರು ಹೇಳಿದ್ರು ಹಬ್ಬಕ್ಕೆ ಸೇರಿಸ್ಕೊಂಡು ಮಾಡ್ತಾ ಇಲ್ಲ ಅಂತ, ಅದನ್ನ ಎಲ್ಲರೂ ಕೂಡ ಸೇರಿ ಗ್ರಾಮದ ಮುಖಂಡರು ಸೇರಿ ಮಾಡಬೇಕು ಅಂತ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಹಬ್ಬ ಬರ್ತದೆ ಮುಂದಿನ ತಿಂಗಳಲ್ಲಿ ಅದನ್ನ ಎಲ್ಲರೂ ಸೇರಿ ಊರೆಲ್ಲ ಸೇರಿ ಒಟ್ಟಾರೆ ಸೇರಿ ಮಾಡಲಿಕ್ಕೆ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಒಟ್ನಲ್ಲಿ ಏನೇ ಇರ್ಲಿ ಯಾರಿಗೂ ಬಹಿಷ್ಕಾರ ಹಾಕೋ ಹಕ್ಕಿಲ್ಲ. ಬಹಿಷ್ಕಾರ ಹಾಕೋರಿಗೆ ನಮ್ಮದೊಂದು ಧಿಕ್ಕಾರ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ರಿಪಬ್ಲಿಕ್ ಕನ್ನಡ ಪ್ರತಿ ಸಲ ಹೇಳ್ತಾ ಇರುತ್ತೆ, ನಮ್ಮ ಧ್ವನಿ ಅದು ನಿಮ್ಮ ಧ್ವನಿ. ಕಟ್ಟ ಕಡೆಯ ಬಡವರ, ಶಕ್ತಿಹೀನರ, ದೀನದಲಿತರ, ಧ್ವನಿ ಇಲ್ಲದವರ ಧ್ವನಿ. ಇವತ್ತಿನ ಸೂಪರ್ 3ಯಲ್ಲಿ ಅದನ್ನು ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ವಿ. 4 ವರ್ಷದಿಂದ CM ತವರು ಕ್ಷೇತ್ರದಲ್ಲಿ ಆ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದರು. CM ಹೇಳಿದರು, ಮುಖಂಡರು ಡೋಂಟ್ ಕೇರ್, ಯಾವನು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಯ ದೊಡ್ಡ ದೊಡ್ಡ ದೊಣ್ಣೆ ನಾಯಕರು ಯಾರಾದರೂ ಸಹಾಯಕ್ಕೆ ಬಂದರೆ 5,000 ಫೈನು, ಪಾಪ ಇವ್ರ ಮೇಲೆ 15,000 ಫೈನ್ ಹಾಕಿದ್ದಾರೆ. ನಮ್ಮ ಹತ್ರ ಇಲ್ಲ ಸರ್ ಕೊಡೋಕ್ಕೆ ಅಂತಂದರೆ ಬಹಿಷ್ಕಾರ. ಯಾವಾಗ ಸೂಪರ್ 3 ಎಂಟ್ರಿ ಆಯಿತೋ ಸಂಬಂಧಪಟ್ಟವರನ್ನು ಯಾವ ಥರ ಕೇಳಿದ್ವಿ ಪ್ರಶ್ನೆ. 4 ವರ್ಷದಲ್ಲಿ ಆಗದ್ದು 12 ಗಂಟೆಯಲ್ಲಿ ಆಗೋಯ್ತು. ಏನು ಸುಮ್ಮನೆ ಬಿಡ್ತಾ ಇದ್ದೀವಿ ಅಂತ ಅಂದ್ಕೋಬೇಡಿ, ಈ ಸ್ಟೋರಿ ನೋಡಿ. CM ಕ್ಷೇತ್ರದಲ್ಲಿಯೇ ಸಾಮಾಜಿಕ ಬಹಿಷ್ಕಾರ. 4 ವರ್ಷದಿಂದ ಕುಟುಂಬಕ್ಕೆ ಹಾಕಿದ್ರು ಬಹಿಷ್ಕಾರ. ಎಸ್,